ಸರ್ವಶ್ರೇಷ್ಠನಾಗಿ ಬರೆಯುತ್ತಾ ಇದ್ದೇನೆ. ಒಂದು ಕಾಲದಲ್ಲಿ ಶೋಣಿತಾಪುರ ಎನ್ನುವುದು ತುಂಬಿದ ದಾನವರ ನಾಡಾಗಿತ್ತು. ಏನು ಮಾಡುವ ಹೇಳಿ, ನಮ್ಮ ಪ್ರಾರಬ್ಧವೋ ಅಥವಾ ವಿಧಿಯ ಸಂಕಲ್ಪವೋ ಗೊತ್ತಿಲ್ಲ, ನಾಡೆನುದು ಅನಾಥವಾಗಲ್ಪಟ್ಟಿತ್ತು. ಹರಿದು ಹೋದಂತ ದಾನವರೆಲ್ಲರನ್ನು ಒಗ್ಗೂಡಿಸಿಕೊಂಡು ಭವ್ಯವಾದ ದಿವ್ಯವಾದ ವಿಶೇಷವಾದಂತ ವಿಶಿಷ್ಟವಾದಂತ ಲೋಹಾವತಿಪುರವನ್ನು ನಿರ್ಮಾಣ ಮಾಡಿದೆ. ಶತ್ರು ಪ್ರಸೂದನೆಯಿಂದ ಇದರ ಹೆಸರಿಟ್ಟರು. ಯಾಕೆಂತ ಮತ್ತೆ ಆಲೋಚನೆ ಮಾಡಿದೆ, ನಮ್ಮ ವೈರಿಗಳ ಪಾಲಿಗೆ ನಾನೇ ಹಳ್ಳೆಯ ಮುಳ್ಳಾಗಬೇಕು ಎಂಬ ಕಾರಣಕ್ಕಾಗಿ. ಸ್ವಾಮಿ, ನಮ್ಮಲ್ಲಿ ಅನೇಕ ವೀರಾದಿ ವೀರರಿದ್ದಾರೆ. ಹಾಗಂತ ದಾನವ ಕುಲದ ಉನ್ನತಿಯನ್ನು ಎತ್ತುವುದಕ್ಕಾಗಿ ನಮ್ಮ ದಾನವ ರಕ್ತ ಹರಿಸಿದ್ದು ಬಿಟ್ರೆ ಎದುರಾಳಿಗಳ ರಕ್ತವನ್ನು ನಾವು ಕಾಣಲಿಲ್ಲ ಎಂಬ ಕಾರಣಕ್ಕಾಗಿ ನಮ್ಮ ಬಲ ಎನ್ನುವುದು ಕ್ಷೀಣಿಸುತ್ತಾ ಬಂತು. ಆಮೇಲೆ ದೇವತೆಗಳ ಮೇಲೆ ಸೇಡನ್ನು ತೀರಿಸಿಕೊಳ್ಳಬೇಕು, ಸ್ವರ್ಗಧಾಮವನ್ನು ನಾವು ಏರಬೇಕು ಎಂಬ ಬಯಕೆ ನಮ್ಮ ಪೂರ್ವಜರಿಂದಲೂ ನಡೆದು ಬಂದದ್ದು ಎಂಬ ಕಾರಣಕ್ಕಾಗಿ ನಾನು ಹೊರಟೆ. ಅಮಾತ್ಯ ತಳೆದು ಒಂದು ಯಾಚನಾ ರೂಪದ ಸೂಚನೆಯನ್ನು ನೀಡಿದ. ಕೇವಲ ಶಕ್ತಿ ಇದ್ದರೆ ಸಾಗಲಿಕ್ಕಿಲ್ಲ, ಯುಕ್ತಿ ಇದ್ದರೆ ಸಾಗಲಿಕ್ಕಿಲ್ಲ, ದೈವ ಬಲ ಎಂದು ನಮಗೆ ಬೇಕಾಗ್ತದೆ ಎನ್ನುವ ಕಾರಣಕ್ಕಾಗಿ ಮಾಡಿರುವ ಕಾರ್ಯ. ಆಚರಿಸಿದೆ. ಪರಮೇಶ್ವರ ದೇವರು ಒಲಿಯಲಿಲ್ಲ. ಆಮೇಲೆ ಪಂಚಾಗ್ನಿಯ ನಿರ್ಮಾಣ ಮಾಡಿ ಅದರ ಮಧ್ಯದಲ್ಲಿ ತಪಸ್ಸನ್ನು ಆಚರಿಸಿದೆ. ನನ್ನ ಕಠಿಣ ಪರಿಶ್ರಮ, ನನ್ನ ಏಕಾಗ್ರತೆಗೆ ಪ್ರಭು ಪರಮೇಶ್ವರ ಮೈ ತೋರಿದ. ಬೇಕಾದವರವನ್ನು ಕೇಳಿದ. ನಾನು ಕೇಳಿದ್ದು ಅಮರತ್ವ ಸ್ವಾಮಿ. ಕಾಲದ ಅಂತ್ಯದಲ್ಲಿ ನನಗೂ ಎನ್ನುವುದು ಲಯ ಉಂಟು, ಹಾಗಿರುವಾಗ ನಿನಗೆ ಅಮರತ್ವ ಲಭ್ಯವಾಗುವುದಿಲ್ಲ ಅಂತ ಹೇಳಿದ. ಹಾಗಾದ್ರೆ ಹೇಗೆ? ನಮ್ಮವರು ಅನೇಕ ರೀತಿಯ ವರ ಪಡೆದರು, ಆ ಕಳ್ಳಹರಿ ಅದನ್ನೆಲ್ಲ ಭೇದಿಸಿದ್ದಾನೆ. ನಾನು ಒಂದು ಉಪಾಯ ಮಾಡಿದೆ. ಆಯುಧವೇ ಮೈದೋರಿ ಬಂದಾಗ ನನ್ನ ಪಾಲಿಗೆ ಸಾವು. ಈ ಕತ್ತಿ ಯಾವತ್ತಾದ್ರೂ ಜೀವತವಾಗಿ ಬರ್ತದ? ನಡೀತದ? ಇಲ್ಲ. ಎಂಬಲ್ಲಿಗೆ ಶತ್ರು ಪ್ರಸೂದರಿಗೆ ಸಾವಿಲ್ಲ. ಶಿವ ತಥಾಸ್ತುಂದಾಗಿ ಹೇಳಿದ. ಮತ್ತೆ ಆಕೆ ತಡ ಹೊಸ ಬಲ, ಹೊಸ ಹುರುಪು, ವರ ಬಲದಿಂದ